ಅಣ್ಣ ನಮಸ್ಕಾರ. ಎಲ್ಲಿದ್ದೀರ ಅಂತ ಕೇಳಿದ್ರೆ ಇವತ್ತು ರೋಡಲ್ಲ, ಇವತ್ತೊಂದು ದೇವಸ್ಥಾನದಲ್ಲಿದ್ದೀನಿ. ಅದು ಕಾಟೇರಮ್ಮ, ನಿಮಗೆಲ್ಲರೂ ಗೊತ್ತಿರೋ ವಿಷಯನೇ. ಕಾಟೇರಮ್ಮ ದೇವಸ್ಥಾನದಲ್ಲಿ ಬನ್ನಿ, ಹಂಗೆ ವಿಡಿಯೋ ತೋರಿಸ್ತೀನಿ. ಸುಮಾರು ದಿನ ಆದಮೇಲೆ ನೋಡಿ ಹೆಂಗಿದಾರ ನೋಡಿ. ಕಾಣ್ತಾ ಇದೆಯಾ? ಈ ಕಡೆ ಮುನೇಶ್ವರ ದೇವಸ್ಥಾನ ಇದೆ, ಕಾಟೇರಮ್ಮ ಇದೆ. ಸುಮಾರು ದಿನ ಆಯಿತು. ಎಷ್ಟು ಕೈಗಳು ಕಟ್ಟಿದ್ದಾರೆ ನೋಡಿ. ಸುಮಾರು ಕಾಯಿಗಳನ್ನ ಕಿತ್ಬಿಟ್ಟು ಹಾಕಿದ್ದಾರೆ ಕೆಳಗಡೆ. ಅದೇನಕ್ಕೆ ಗೊತ್ತಿಲ್ಲ ನನಗೆ. ಮೊನ್ನೆ ಆ ಕಡೆ ತೋರಿಸ್ತೀನಿ. ನೋಡಿ ಎಷ್ಟು ಕಾಯಿಗಳು ಕಟ್ಟಿದ್ದಾರೆ ಅಂತ. ನನಗೆ ಪೌರ್ಣಮಿ ಅಮಾವಾಸ್ಯೆ ಹೊತ್ತಿಗೆ ದೇವಸ್ಥಾನಕ್ಕೆ ಬರಲೇ ಇಲ್ಲ ಅಂದರೆ ನಮ್ಮನ್ನು ಅಷ್ಟು ಬೇಗೆಲ್ಲ ಬದುಕಿಗೆ ಬಿಟ್ಬಿಡಲ್ಲ ಜನಗಳು. ಒಂದು ಲೆಕ್ಕ ನೋಡಿ ಕಾಟೇರಮ್ಮ ಹೇಗೆ ನಿಂತ್ಕೊಂಡಿದ್ದಾರೆ ಅಂತ. ಎಷ್ಟು ಬೀಗಗಳು ಹಾಕಿದ್ದಾರೆ ಒಂದ್ಸಲ ನೀವು ನೋಡಿ. ಸುಮಾರು ಬೀಗಗಳು ಹಾಕಿದ್ದಾರೆ. ಇವತ್ತು ಬುಧವಾರ ಆಗಿರೋದಕ್ಕೆ ಇಷ್ಟು ಖಾಲಿ ಆಗಿರೋದು. ಇಲ್ಲಾಂದರೆ ಅವಾಗ ನೋಡಲಿ ಇಲ್ಲಿ ಫುಲ್ಲು ರಶ್ ಆಗಿರ್ತದೆ. ಬುಧವಾರ ಆಗಿರೋದು ಸ್ವಲ್ಪ ಕಮ್ಮಿ ಇದೆ. ಎಷ್ಟು ಕಡೆ ಬೀಗ ಹಾಕಿದ್ದಾರೆ ನೋಡಿ. ಇದು ಫುಲ್ ಅವರವರ ಕಷ್ಟಗಳನ್ನು ಹೇಳ್ಬಿಟ್ಟು ಇಲ್ಲಿ ಬೀಗ ಹಾಕ್ಯಾರ. ಯಾಕೆಂದರೆ ಕೆಲವರು ತುಂಬ ಟಾರ್ಚರ್ ಮಾಡ್ತಾರೆ. ಆಗ ಈ ಥರ ಬೀಗ ಹಾಕೋದ್ರಿಂದ ದೇವರು ಅವ್ರನ್ನ ಇದು ಮಾಡಿರ್ತಾರೆ. ನಮ್ಮನ್ನು ಬಲವಂತವಾಗಿ ಒಬ್ಬರು ಟಾರ್ಚರ್ ಮಾಡ್ತಿದ್ರೆ ನಾವು ಈ ಥರ ಹಾಕ್ಲೇಬೇಕು ಅವರಿಗೆ. ಯಾಕೆಂದರೆ ನಾವು ದೇವಸ್ಥಾನದಲ್ಲಿ ಬಂದು ಹೇಳ್ತಾರೆ. ಅದಕ್ಕೆ ಇಷ್ಟು ಬೀಗಗಳು ಹಾಕ್ಯಾರ ನೋಡಿ. ನೋಡಿ ಬುಧವಾರ ಬಂದರೆ ಆರಾಮಾಗಿ ಇಷ್ಟು ಫ್ರೀ ಆಗಿರ್ತದೆ ನೋಡಿ. ಬುಧವಾರ ಬಂದರೆ ಎಷ್ಟು ಜನಗಳು ಇರ್ತಾರೆ ನೋಡಿ. ಬುಧವಾರ ಬಂದರೆ ಈ ಥರ ಆರಾಮಾಗಿರ್ಬೋದು. ಬುಧವಾರ ಗುರುವಾರ ಸ್ವಲ್ಪ ಕಮ್ಮಿನೇ ಜನಗಳು ನೋಡಿ. ಎಲ್ಲ ಫ್ರೀ ಆಗಿದೆ. ಆರಾಮಾಗಿ ಒಳಗಡೆ ದರ್ಶನ ನೋಡ್ಕೊಂಡು ಅಮ್ಮನ್ನ ನೋಡ್ಕೊಂಡು ಆರಾಮಾಗಿ ಬರ್ಬೋದು. ಫುಲ್ ಫ್ರೀ ಆಗಿರುತ್ತೆ ಬುಧವಾರ ಬಂದರೆ. ನಾನು ಅವತ್ತೇ ಹೇಳಿದ್ದೆ, ಕಾಟೇರಮ್ಮನ ದೇವಸ್ಥಾನಕ್ಕೆ ಬರಬೇಕಂದ್ರೆ ಒಂದು ಕಾರಣ ಇದೆ. ನಾನು ಇಲ್ಲಾಂದ್ರೆ ಅಷ್ಟು ಸುಲಭವಾಗಿ ಅಷ್ಟು ಬೇಗ ಬರಲ್ಲ. ನನ್ನ ಕೆಲಸ ಅಮ್ಮ ಮಾಡಿಕೊಡ್ತಾರೆ. ನನಗೆ ನಂಬಿಕೆ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು. ನನಗೆ ತುಂಬ ನಂಬಿಕೆ ದೇವ್ರ ಮೇಲೆ. ನನಗಾಗಿರೋ ಮೋಸಕ್ಕೆ ಖಂಡಿತ ಒಂದಿನ ಫಲ ಸಿಗ್ತದೆ. ನಂಬಿಕೆ ಇಟ್ಕೊಂಡು ಬನ್ನಿ, ನಿಮಗೂ ಸಿಗ್ತದೆ ಫಲ. ಯಾಕಂದರೆ ನನಗೆ ಅಷ್ಟು ಮಾಡಿರೋದು, ಅಷ್ಟು ಮೋಸ ಮಾಡಿದ್ದಾರೆ. ಅದಕ್ಕೆ ನಾನು ಹುಡ್ಕೊಂಡು ಅವಾಗ ಬರೋದು. ಅಷ್ಟೇ ಆಲ್ರೆಡಿ ನಾನು ಚೆಕ್ ಮಾಡಿ ನೋಡಿ ನೀವು. ನಾನು ಒಂದು 5 ವೀಡಿಯೋ ಹಾಕಿದ್ದೀನಿ. ನನಗೇನು ವೀಡಿಯೋ ಇವತ್ತೇನಲ್ಲ, ಒಂದು 5 ವೀಡಿಯೋ ಹಾಕಿದ್ದೀನಿ ಅಮ್ಮಂದು. ಸುಮಾರು ದಿನ ಆದಮೇಲೆ ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸುಮಾರು ದಿನ ಆಯಿತು. ಇವತ್ತು ಪೌರ್ಣಮಿ ಆಯ್ತಲ್ಲ ಭಾನುವಾರ, ಅದರಿಂದ ಇವತ್ತು ಬಂದಿರೋದು. ತೋರಿಸ್ತೀನಿ ನೋಡಿ.